ಹಾಯ್ ಗಾಯ್ಸ್, ಇವಾಗ ಫಸ್ಟ್ ವ್ಲಾಗ್ನ ನಾನು ಶೂಟ್ ಮಾಡ್ತಾ ಇದ್ದೀನಿ. ಪ್ರೀತಿಯ ಹೆಸರೇ ನೀನು ಅಂತ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ಪ್ರೊಸೆಸ್ ಹೇಗಿರುತ್ತೆ, ನಾನು ಹೇಗೆ ಬರಿತೀನಿ, ಏನು ಕಂಟೆಂಟ್ ಇದು ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ನಾನಿವಾಗ 2 ಸೀರೀಸ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಸ್ಟೋರೀಸ್ ಬರೋದೇ ಜಸ್ಟ್ ನೋಟ್ಸಲ್ಲಿ ಬರಿತಾ ಹೋಗ್ತೀನಿ. ಯೂಶ್ವಲಿ ಏನಾಗುತ್ತೆ ಅಂತೇಳಿ, ನಾನು ಒಂದು ಸ್ಟೋರಿ ಹೇಳಬೇಕು ಅಂತಿದ್ದಾಗ ಅದನ್ನ ಫೀಲ್ ಮಾಡ್ಕೊಂಡು ಬರಿತಾ ಹೋಗ್ಬಿಡ್ತೀನಿ. ಸೊ ಅದು ನಾನು ಬರಿತಾ ಇರುವಾಗಲೇ ನನಗೆ ಬ್ಯಾಕ್ ಆಫ್ ದಿ ಮೈಂಡ್ ಓಡ್ತಾ ಇರುತ್ತೆ, ಓಕೆ ಇದನ್ನು ವೀಡಿಯೋದಲ್ಲಿ ಮಾಡಿದ್ರೆ ಅಥವಾ ನಾನು ಹೇಳ್ತಾ ಹೋದರೆ ಹೇಗೆ ಕಾಣಿಸುತ್ತೆ ಅನ್ನೋದು. ಸೊ ಹಾಗಾಗಿ ನಾನು ಬರಿತಾ ಇರುವಾಗಲೇ ಓಕೆ ಕೆಲವೊಂದನ್ನು ಸ್ವಲ್ಪ ಬರೆದ್ಬಿಟ್ಟು ಅಗೈನ್ ಪುನಃ ರೀರೈಟ್ ಮಾಡೋದಾಗಿರಲಿ, ಅಥವಾ ಕೆಲವೊಂದು ಸಲ ನಾನು ರೈಟ್ ಮಾಡಬೇಕಾದ್ರೆ ನನಗೆ ಓಕೆ ಇಲ್ಲೇನೋ ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ಅಗೇನ್ ಅಲ್ಲಿ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ಹೌ ನಾನು ಸ್ಟೋರಿ ಬರೆಯೋದು. ಯೂಶ್ವಲಿ ಹೇಳಬೇಕು ಅಂತ ಹೇಳಿದ್ರೆ ಎಪಿಸೋಡ್ ವೈಸ್ ನಾನು ಓಕೆ ಇಷ್ಟೇ ಬರಬೇಕು ಅದು ಅಂತ ಡಿಸೈಡ್ ಮಾಡಲ್ಲ. ಸೊ ಒಂದು ಎಕ್ಸಾಂಪಲ್, ನಾನೊಂದು ಸೀನ್ನ ಬರಿತಾ ಹೋಗ್ತೀನಿ, ಅಲ್ಲಿ ನನಗೇನಾದರೂ ಓಕೆ ಇಲ್ಲಿ ನನಗೆ ಎಂಡ್ ಕೊಡ್ಬೋದು ಫಸ್ಟ್ ಎಪಿಸೋಡ್ಗೆ. ಯಾಕಂದರೆ ಏನಕ್ಕೆ ನಾನು ಆದಷ್ಟು 3 ಮಿನಿಟ್ಸ್ ಒಳಗೆ ಆ ಸ್ಟೋರಿನ ಇಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತು ಇವಾಗ ಇನ್ಸ್ಟಾಗ್ರಾಮ್ ಕೂಡ 3 ಮಿನಿಟ್ಸ್ ಎಬೋ ನಾನ್ ಫಾಲೋವರಿಗೆ ಅದು ರೀಚ್ ಮಾಡಿಸಲ್ಲ. ನಾನು ಫಸ್ಟ್ ಅಪ್ಲೋಡ್ ಮಾಡಿದೆ ಟ್ರಯಲ್ ರೀಲಲ್ಲಿ, ಆ್ಯಂಡ್ ನಾನು 1 ಡೇ ಆದಮೇಲೆ ಯೂಶ್ವಲಿ ನಾನು ಪೋಸ್ಟ್ ಮಾಡ್ತೀನಿ. ಬಟ್ ಇವಾಗ ಫ್ರೆಶ್ ಪರಿವಾರ ಅಂತ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಮಾಡಿದ್ದೀನಿ, ಅದರಲ್ಲಿ ನಾನು ಬೇಗ ಆ್ಯಕ್ಸೆಸ್ ಹಾಕ್ಬಿಡ್ತೀನಿ. ಅದಾದಮೇಲೆ ದೆನ್ ಲೇಟರ್ ಆನ್ ನಾನು ನನ್ನ ಪ್ರೊಫೈಲಲ್ಲಿ ಡಿಸ್ಪ್ಲೇ ಆಗುತ್ತೆ. 10th ಎಪಿಸೋಡ್ ಆಲ್ರೆಡಿ ಎಲ್ಲ ಬರೆದಾಗಿದೆ, ಆ್ಯಂಡ್ 11th ಎಪಿಸೋಡ್ ಕೂಡ ಬರೆದಿಟ್ಟಿದ್ದೀನಿ. ಸೊ ಕೆಲವೊಂದು ಎಪಿಸೋಡ್ಸ್ನ ಇವತ್ತು ಬರೆದಿಟ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಇದೆ. ಆ್ಯಂಡ್ ಕೆಲವೊಂದು ಸಲ ನಾನು ಸ್ಟೋರಿ ಬರೆಯೋದಕ್ಕೆ ಕೂತಾಗ ಕೆಲವೊಂದು ಸಲ ಒಂದು ಫ್ಲೋ ಸಿಕ್ಬಿಟ್ರೆ ಈಸಿಯಾಗಿ ಬರೆದ್ಬಿಡ್ಬೋದು. ಬಟ್ ಆ ಫ್ಲೋ ಸಿಗಲಿಲ್ಲ ಅಂತ ಹೇಳಿದ್ರೆ ಅಗೇನ್ ಓಕೆ ಇವತ್ತು ಕೂತ್ಕೊಂಡು ನನಗೆ ಬರೆಯೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾನು ಫೋರ್ಸ್ಫುಲ್ಲಿಯಾಗಿ ನಾನು ಕೂತ್ಕೊಂಡು ಬರೆಯಲ್ಲ. ಓಕೆ ಇವತ್ತು ಆಗ್ತಾಯಿಲ್ಲ ಅಂದರೆ ಓಕೆ ದೆನ್ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪುನಃ ಅಗೈನ್ ಟ್ರೈ ಮಾಡ್ತೀನಿ. ನಾನು ವಿಡಿಯೋ ಎಡಿಟ್ ಮಾಡೋದೆಲ್ಲ ಡಾವಿನ್ಸಿ ರಿಸಾಲ್ವ್ ಅಂತ. ಅದರಲ್ಲಿ ಮುಂಚೆ ನನಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು, ಬಟ್ ಇವಾಗ ನನಗೆ ಆ ಗ್ರಿಪ್ ಸಿಕ್ಬಿಟ್ಟಿದೆ. ಆ್ಯಂಡ್ ಎಲ್ಲ ವೀಡಿಯೋಗಳನ್ನ ನಾನೇ ಎಡಿಟ್ ಮಾಡ್ತೀನಿ ಕೂತ್ಕೊಂಡು, ಆ್ಯಂಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಪ್ರೀ ರೆಕಾರ್ಡೆಡ್ ವೀಡಿಯೋ ಇದೆ, ಅದನ್ನೇ ನಾನು ಎಲ್ಲ ವೀಡಿಯೋಗಳಿಗೂ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಪರ್ಸ್ನಲಿ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ, ನಾನೊಂದು ಸ್ಟೋರಿ ಹೇಳಬೇಕು ಅಂತ ಹೇಳಿದ್ರೆ ಎನ್ಯಾಕ್ಟ್ ಮಾಡಿ ಹೇಳಿದ್ರೆ ದಟ್ ಈಸ್ ಕೂಲ್. ಅಂದರೆ ನಾನು ಕಂಪ್ಲೀಟ್ ಅದೇನು ನಡೀತಾ ಇದೆ ಅಂತ ಎನ್ಯಾಕ್ಟ್ ಮಾಡಿ ಹೇಳ್ಬೋದು, ಅಥವಾ ಆ್ಯಕ್ಟ್ ಮಾಡಿ ಸೀರೀಸ್ ಥರ ಮಾಡ್ಕೊಬೋದು. ಅದರ್ವೈಸ್ ನಾನು ಯಾವುದೋ ಒಂದು ವೀಡಿಯೋಗಳನ್ನ ಹಾಕಿಬಿಟ್ಟು ಅಥವಾ ಯಾವುದೋ ಒಂದು ಇಷ್ಟ ಬಂದಿದ್ದ ವೀಡಿಯೋಗಳನ್ನ ಹಾಕ್ತಾ ಹೋದರೆ ಅದೆರಡಕ್ಕೂ ಕನೆಕ್ಟ್ ಇಲ್ಲ ಅಂತ ಹೇಳಿದ್ರೆ ದೆನ್ ನಿಮಗೆ ಅದು ಸಿಂಕ್ ಆಗಲ್ಲ. ನಾನೇನು ಅಂದ್ಕೊಂಡೆ ಅಂತ ಹೇಳಿದ್ರೆ ಒಂದು ವೀಡಿಯೋ ಸಾಕು, ಆ ವೀಡಿಯೋನೇ ಎಲ್ಲ ಎಪಿಸೋಡ್ಸ್ಗೂ ಇಟ್ಕೊಳ್ಳೋಣ. ಸೊ ದಟ್ ಎನಿಹೌ ನಾನು ಕ್ಯಾಪ್ಷನ್ಸ್ ಹಾಕ್ತಾ ಹೋಗ್ತಿರೋದ್ರಿಂದ ಬ್ಯಾಕ್ಗ್ರೌಂಡ್ ವೀಡಿಯೋದಿಂದ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ. ನಾನು ಏನೇ ವಾಯ್ಸ್ ಓವರ್ ರೆಕಾರ್ಡ್ ಮಾಡೋದಿದ್ರು ಕೂಡ ಇದೇ ಮೈಕಲ್ಲಿ ರೆಕಾರ್ಡ್ ಮಾಡ್ತೀನಿ. ದೆನ್ ಅದನ್ನು ನಾನು ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಆ ವಾಯ್ಸಿಗೆ ಸ್ವಲ್ಪ ಆ್ಯಡ್ ಆನ್ ಮಾಡ್ತೀನಿ, ಬಿಕಾಸ್ ಅದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕ್ಯಾನ್ಸಲೇಷನ್ ಆಗಲಿ ಅಥವಾ ಸ್ವಲ್ಪ ಎನ್ಹಾನ್ಸ್ ಮಾಡೋದಾಗಿರಲಿ, ಇದೆಲ್ಲ ಓವರಾಲ್ ಎಡಿಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಕ್ಯಾಪ್ಷನ್ ಹಾಕ್ತಾ ಹೋಗ್ತೀನಲ್ವ, ಅದು ಬಂದು ನಾನು 11 ಲ್ಯಾಬ್ಸ್ ಅನ್ನೋ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು ನನ್ನ ವಾಯ್ಸ್ ಓವರ್ಸ್ ಏನಿದೆ ಅದನ್ನು ನಾನು ಅಲ್ಲಿ ಹಾಕಿದ್ರೆ ಸ್ಪೀಚ್ ಟು ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ. ನಾನು ಏನು ಹೇಳಿದ್ರು ಕೂಡ ಅಲ್ಲಿ ಬರಿತಾ ಹೋಗುತ್ತೆ. ಆ್ಯಂಡ್ ಅದರಲ್ಲಿ ಏನಾದರೂ ಮೈನರ್ ಚೇಂಜಸ್ ಬೇಕು ಅಂತ ಹೇಳಿದ್ರೆ ನಾನು ಮಾಡ್ಕೊಳ್ತೀನಿ. ಅದನ್ನು ನಾನು SRT ಫಾರ್ಮ್ಯಾಟಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ. ಸೊ ದಟ್ ಡಾವಿನ್ಸಿ ರಿಸಾಲ್ವಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಾನು ಕ್ಯಾಪ್ಷನ್ಸ್ ರೆಡಿ ಆದಮೇಲೆ ನಾನು ಅದನ್ನು ಕಾಪಿ ಮಾಡಿ ಒಂದೊಂದಾಗೆ ಪೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಏನು ವಾಯ್ಸ್ ಓವರ್ ಕೊಟ್ಟಿರ್ತೀನಿ ಎಕ್ಸಾಕ್ಟಾಗಿ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅದನ್ನು ನಾನು ಜಸ್ಟ್ SRT ಫಾರ್ಮ್ಯಾಟಲ್ಲಿ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಅದನ್ನು ಜಸ್ಟ್ ಡಾವಿನ್ಸಿ ರಿಸಾಲ್ವಿಗೆ ನಾನು ಇಂಪೋರ್ಟ್ ಮಾಡಿಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಎಲ್ಲ ಕೂತ್ಕೊಂಡ್ಬಿಡುತ್ತೆ. ಮೇಜರ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಒಂದೇ ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದಕ್ಕೆ ಟ್ರೈ ಮಾಡಿದೆ, ಬಟ್ ಯಾವುದು ನನಗೆ ಅದು ಕನ್ವಿನ್ಸಿಂಗ್ ಅಂತ ಅನಿಸಿಲ್ಲ. ಆ್ಯಂಡ್ ಮಳೆ ಇರೋ ಸ್ಟೋರಿ ಇರೋದ್ರಿಂದ ಸ್ವಲ್ಪ ರೈನಿ ಎಫೆಕ್ಟ್ ಮತ್ತು ಥಂಡರ್ ಎಫೆಕ್ಟ್ ಕೊಡೋಣ ಅಂತ ಅದೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಸೊ ಅಲ್ಟಿಮೇಟ್ಲಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ವಾಯ್ಸ್ ಓವರಲ್ಲಿ, ಹೇಗೆ ಬರುತ್ತೆ ಅಂತ. ಐ ವಿಲ್ ಜಸ್ಟ್ ಶೋ, ಬಿಕಾಸ್ ಇವಾಗ ಜಸ್ಟ್ 10th ಎಪಿಸೋಡ್ ಎಡಿಟ್ ಮಾಡಿದ್ದೀನಿ, ಹೇಗಿದೆ ಅಂತ ನಾನು ಹೇಳ್ತೀನಿ ನೋಡಿ. ನಾನು ಹೊರಗೆ ವೆಯ್ಟ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಅವ್ರ ಫ್ಯಾಮಿಲಿಯವರೆಲ್ಲ
ಒಂದು ಟಿ ಟಿ ಗಾಡಿಲಿ ಹತ್ತಿ ಹೊರಟು ಗೇಟ್ ಪಾಸ್ ಆಗಿ ಗಾಡಿ ಮುಂದೆ ಹೋಯಿತು ಅಂತ. ಆ್ಯಕ್ಚುಲಿ ಇದು ಬೇಬಿ ಬಿ ಜಿ ಎಮ್, ಆ ಬೇಬಿ ಬಿ ಜಿ ಎಮ್ ಬಂದು ಮ್ಯೂಟಲ್ಲಿದೆ. ಖುಷಿಯಲ್ಲಿ ಮೊಬೈಲ್ ಓಪನ್ ಮಾಡಿದೆ. ಅಷ್ಟರಲ್ಲಿ ಸಡನ್ನಾಗಿ ಗಾಡಿ ನಿಲ್ಸಿದ ಸೌಂಡ್ ಬಂತು. ನಾನು ಮಿರರಲ್ಲಿ ನೋಡ್ತಾ ಇದ್ದೆ. ಮೆಲ್ಲನೆ ಜುಟಿ ಮಳೆ ಬರ್ತಾ ಇತ್ತು. ಅಂಬ್ರೆಲ್ಲ ಓಪನ್ ಮಾಡಿಕೊಂಡು ಯಾರೂ ಕೆಳಗಿಳಿದ್ರು. ಇವ್ರು ಯಾಕೆ ಇವಾಗ ಕೆಳಗಿಳಿತಾ ಇದ್ದಾರೆ ಅಂತ ಯೋಚಿಸಿದೆ. ಅವ್ರ ಹತ್ರ ಬರ್ತಾ ಇದ್ದಾಗೆ ಓಕೆ ನಿಮ್ಗೊಂದು ಐಡಿಯಾ ಇವಾಗ ಸಿಕ್ಕಿರತ್ತೆ. ಸೊ ಹೇಗೆ ಎಡಿಟ್ ಮಾಡ್ತೀನಿ ಆ್ಯಂಡ್ ಸೊ ಇವಾಗ ನಿಮ್ಗೊಂದು ಐಡಿಯಾ ಸಿಕ್ಕಿರತ್ತೆ ನಾನು ಹೇಗೆ ಶೂಟ್ ಮಾಡ್ತೀನಿ, ಏನು ಮಾಡ್ತೀನಿ ಅಂತ. ಸೊ ವಾಯ್ಸ್ ಓವರ್ ಕೊಡೋದನ್ನೆಲ್ಲ ನಾನು ಶೂಟ್ ಮಾಡೋದಕ್ಕಾಗಿಲ್ಲ, ಬಟ್ ಇನ್ ಫ್ಯೂಚರ್ ಅದು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ ನೋಡೋಣ. ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಗೊತ್ತಿಲ್ಲ ಇದು ಎಷ್ಟು ಚೆನ್ನಾಗಿ ಬಂದಿದೆ, ಏನಾಗಿದೆ ಅಂತ. ಇನ್ ಕೇಸ್ ಚೆನ್ನಾಗಿ ಬಂದಿದೆ ಅಂತ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಆದಷ್ಟು ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ.